ಆಗವಲ್ದ ನಾ ಹಿಂದೆಗಡೆ ಮಕ್ಕೊಂತೀನಿ ಅಂತ ನೀವು ಹೋಗಿ ಮಕ್ಕೋ ಹೋರಿ ಇಬ್ರು ಮತ್ತ ನಶಿನಾಗ ಹೇಳ್ಬೇಕು ಮತ್ತ ಆಕಿಗೆ ಬುತ್ತಿ ಅವ್ರಿಗೆ ಬುತ್ತಿ ಬಾಳ ಆಗತ್ತ ಲಗುನ ಎದ್ರೆ ಎಲ್ಲ ಕೆಲಸ ಆಗೋದು ನೀವು ಹೋಗಿ ಮಕ್ಕೋ ಹೋರಿ ಈ ರಶ್ಮಿಗೆ ಬುದ್ಧಿಗಿದ್ದೆ ಐತಿಲ್ಲ ಇಷ್ಟೊತ್ತಾತ ಇನ್ನೂ ಬರೋವಳ ಬರ್ಲಿ ಮಾಡ್ತೀನಿ ಈಕಿನ ಬೈಕ್ನ್ಯಾಗ ಹತ್ತಿ ಬಂದಿನಿ ನಡ ಒಂದು ಸೇದಾಕತ್ತತಿ ಆಕೆ ಕೂಡ ಮಾತಾಡ್ ಬರುವಾಗ 12:30 1 ಗಂಟೆ ಹೊಡಿತು ಇನ್ನು ನಚಿನಾಗ ಎದ್ದು ಹೋಗ್ಬೇಕು ಯವ್ವ ಈಕೆ ತಮ್ಮ ದೇವ್ ಅಡ್ಡಾಡೋ ಟೈಮಿಗೆ ಎದ್ದು ಕುಂತಾಳೇನ ಎದಕರೆ ಇರ್ಬೇಕು ಬಿಡು ಆಕಿನಲ್ಲಿ ಮಾತಾಡ್ಸಕೊಳ್ಳಿ ರಶ್ಮಿ ನಿಂದ್ರ ನಾ ಹೇಳಕತ್ತೀನಿ ನಿಂದ್ರ ಅಂದ್ರೆ ನಿಂದ್ರಬೇಕು ನಾ ನಿನ್ ಸಂಬಂಧ ಕಾಕೊಂತ ಕುಂತೀನಿ ನೀನ್ ಕೂಡ ಮಾತಾಡ್ಬೇಕಂತ ಹೇಳಿನ ಯಮ್ಮ ನಾನು ನಿಂತು ಬಂದತ್ತೆ ಬೈಕ್ನ್ಯಾಗ ಬಂದು ಮೈಕೈ ಎಲ್ಲ ನೋವು ಹಾಕದತ್ತೆ ಅಮ್ಮ ಮುಂಜಾನೆ ಮಾತಾಡ್ತೀನಿ ತಗೋಬೆ ಮುಂಜಾನೆ ಅಂದ್ರೆ ಮನೆಯವ್ರು ಎಲ್ಲಾರು ಇರ್ತಾರ ನಿನ್ ಗಂಡನೂ ಇರ್ತಾನ ನೀನ್ ಕೂಡ ಮಾತಾಡ್ಬೇಕಂತ ಹೇಳಿನ ನೀ ಬರೋ ಮಟ್ಟ ಕಾಕೊಂತ ಕುಂತೀನಿ ನಾನು ಏನ್ ಹೇಳ ನಿನಗೇನಾರು ಕಬರಿಗೆ ಬರೈತನ ಯಾಕೆ ಬೇ ಸುಮ್ನ ಬೈತಿ ಮಾಣಿಗಿಡಿ ತಂದು ನಡಮಣಿಗೆ ಇಟ್ಟಂತ ಗಂಡ ಬಾ ದಿನಕ್ಕ ನೀನ್ ನೋಡಾಕಂತ ಹೇಳಿ ಬಂದಾನ ನೀ ನೋಡಿದ್ರೆ ಗೆಳತಿ ನೋಡಕ್ ಹೋಗಿ ಅಯ್ಯಯ್ಯ ಬಾಳೆದಾರ್ತಿ ಗೆಳತಿನ ಈ ಮನ್ಯಾಗ ಏನ್ ಮಾಡಿದ್ರು ತಪ್ಪು ಅಲ್ಲಿ ಹಂಗ ನಮ್ಮತ್ತಿ ಏನ್ ಮಾಡಿದ್ರು ಬರೇ ತಪ್ಪು ಕಂಡಿಡಿತ ಎಲ್ಲರೂ ಹಂಗಾಗಿರಿ ನೀವು ನೀ ಏನ್ ಮಾಡಕತ್ತಿ ಅನ್ನೋದು ನಿನಗ ಗೊತ್ತಿಲ್ಲ ಮಾಣಿಗೇಡಿ ಆಕಿನ ಬಾಳೆದ್ ಹೇಳ್ಕೊಟ್ಲೆ ಬಕ್ಕಿಂದ ಹೇಳ್ಕೊಟ್ಲೆ ಆಕಿನ ಗಂಡನ್ನ ನಿಗ್ರಿಸಿ ನೀರು ಹುಯ್ದ ಗಂಡ ಬಿಟ್ಟು ಯಾವಕಿನ ಹಿಡ್ಕೊಂಡು ಹೋಗ್ಯಾನ ನೋಡಿಲ್ಲ ಆಕಿ ಮಾತು ಏನಾರ ಕೇಳಿದೆ ಅಂದ್ರೆ ಬಾಯನ್ ಹಲ್ಲು ಉದುರಿಸ್ತೀನಿ ನಿನ್ನು ತಾಯ್ಲಕ್ಕಿ ನಂಬರು ಯಾರ ಜೊತೆ ಮಾತಾಡ್ಬಾರ್ದನ ಆಗ ಹೋಗ ಬರೇ ಹಿಂಗ ಮಾಡ್ತೀರಿ ಹೋಗ ಹೋಗ ನನ್ನೇದು ಕೊಡಿದಿ ನೀನು ಆ ಫೋನ್ ನಂಬರ್ ಡಿಲೀಟ್ ಮಾಡ್ತೀಯ ಇನ್ನೊಂದು ನಿಗ ತಂದಿ ನಿನ್ನ ಆಕಿಗೆ ತನ್ನ ಬಾಳೆನ ತಾಯನು ನೆಟ್ಟಗೆ ಇಟ್ಕೊಂಡಿಲ್ಲ ಇನ್ನ ನಿನ್ನ ಬಾಳೆ ಏನು ಸುದ್ದಿ ಮಾಡ್ತಾಳ ಅವಳು ಗೆಳತನ ಎಂತಾರು ಕೂಡ ಮಾಡ್ಬೇಕು ಚಂದಗ ಬಾಳೆ ಮಾಡಿದವರು ಬದುಕು ಮಾಡಿದವ್ರ ಜೊತೆ ಬಾಳೆದಾರ ಜೊತೆ ಗೆಳತನ ಮಾಡ್ಬೇಕು ಇಂಥ ಮನಿ ಮೂರ್ಖರ ಗೆಳತನ ಮಾಡಕ್ ಹೋಗ್ಬಾರ್ದು ತಗೋದನ್ ಫೋನ್ ನಂಬರ್ ಡಿಲೀಟ್ ಮಾಡ ಡಿಲೀಟ್ ಮಾಡಿದ್ ನೋಡು ಈಗಾರ ಸಮಾಧಾನ ಆತನ ನಂಬರ್ ಡಿಲೀಟ್ ಮಾಡಿ ಆಕಿ ಮಾತಾಡಿದ ಮಾತನು ತಲೆಗಿಂದ ತೆಗೆದು ಹಾಕ ಆಕಿ ಹೇಳ್ದಂಗೆ ಏನಾರ ಕೇಳಿ ಗಂಡನ ಮನೆಯಾಗ ನೀ ನಾಟಕ ಎಬಿಸಿ ಅಲ್ಲಿ ಏನಾರ ನಿಂದು ಒಂದ ಪಿರಾದಿ ಬಂತಂದ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಮತ್ತ ಅಲ್ಲಿಗೆ ಬರ್ತೀನಿ ತಗೊಂಡು ನನ್ನ ಮಗ ಕಟಿಪಿಟಿ ಬಿಟ್ಟು ನನ್ನ ಮಗಳು ಚಂದಗಿರ್ಲಿ ಅಂತೇಳಿ ನೌಕರದವಂಗಂತೇಳಿ ಸಾಲ ಸೋಲ ಮಾಡಿ ಲಗ್ನ ಮಾಡಿಕೊಟ್ಟಾನ ಚಂದಗಿರ್ಲಿ ಅಂತೇಳಿ ನೀನ್ ನೋಡಿದ್ರ ಯಾರೋ ಏನೋ ಹೇಳಿದ್ದು ಕೇಳ್ಕೊಂಡು ಗಂಡನ ಮನ್ಯಾಗ ಜಗಳ ತಕ್ಕೊಂಡಿ ನಿನ್ನ ಮತ್ತೆ ನೋಡು ಜಗಳ ತಕ್ಕೊಂಡು ತವ್ರ ಮನೆಗೆ ಏನಾರ ಬಂದ್ರ ನಿನ್ನ ಮನಿ ಒಳಗ ದಾಟಿಸ್ಕೊಳಂಗಿಲ್ಲ ನೆನ್ಪಿಟ್ಕೊ ನನಗೆಲ್ಲ ಗೊತ್ತಾಗೈತಿ ಯಾರ್ಯಾರು ಏಟೇಟ್ ಅದಾರ ಅಂತೇಳಿ ನೋಡು ನಿಮ್ಮ ಅತ್ತಿ ಬೆರಿಕಿದಾಳ ನನಗೆ ಗೊತ್ತೈತಿ ಆದ್ರ ತನ್ನ ಬಾಳ್ಯಾಕ ತಾ ಶಾಣೆಕಿದಾಳಕಿ ತನ್ನ ಸ್ವಸ್ಥ್ಯಾರನ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಆಕಿಗೆ ಗೊತ್ತೈತಿ ಇನ್ನೊಬ್ರಿಗೆ ಕೊಡಕ್ಕೆ ಹೋಗಂಗಿಲ್ಲ ಇನ್ನೊಬ್ರಿಗೆ ತಾನಕ್ಕೆ ಹೋಗಂಗಿಲ್ಲ ನನಗಾಕಿ ಸ್ವಭಾವ ಗೊತ್ತಾಗೈತಿ ನೀನು ಚಂದಾಗ ಹೊಂದ್ಕೊಂಡು ಹೋಗು ನಿಮ್ಮ ಅತ್ತಿ ಹೇಳ್ದಂಗೆ ಕೇಳು ನಿನ್ನ ಗಂಡ ಹೇಳ್ದಂಗೆ ಕೇಳು ಬರೇ ನೀನು ಅವ್ರದ ಕೇಳ್ತಿ ನಮ್ಮ ಅತ್ತಿ ಎಷ್ಟು ಕಷ್ಟ ಕೊಡ್ತಾಳ ಗೊತ್ತನ ನಾ ಅಲ್ಲೆಷ್ಟು ಸಣ್ಣ ಮಣ್ಣು ಹಾಕಿನ ಗೊತ್ತನ ನಿಮಗೆ ನಿಮ್ಮ ಅತ್ತಿ ಏನೇನು ಕಷ್ಟ ಕೊಟ್ಟಾಳ ನನಗಟ್ಟಿ ಹೇಳು ಹೊಲಕ್ಕೆ ಕರ್ಕೊಂಡು ಹೋಗ್ಕಳಾಕಿ ನನ್ನ ಮನ್ಯಾಗೆಲ್ಲ ನೈಜಿನಾಗೆ ಎದ್ದು ಅಂಗಳ ಕಸ ಗುಡಿಸ್ಬೇಕು ರೊಟ್ಟಿ ಮಾಡ್ಬೇಕು ಮನ್ಯಾಗೆಲ್ಲ ದಗದ ಮಾಡ್ಬೇಕು ಗೊತ್ತನ ಇಟ್ಟೆಲ್ಲ ಮಾಡಿಸ್ತಾಳ ನನ್ನ ಕೈಲಿ ಮತ್ತ ಆಜು ಬಾಜು ಅವ್ರ ಕೂಡ ಮಾತಾಡುವಂಗಿಲ್ಲ ನಾನು ಹಂಗತಿ ಇಟ್ಕೊಂಡಾಳ ನನ್ನ ಅವ್ರ ಕೂಡ ಮಾತಾಡಕತ್ರ ಬೇದಾಡಕ್ ನಿಂದಿರ್ತಾಳ ಗೊತ್ತನ ನಿನಗ ಸುಮ್ಮನೆ ಮಾತಾಡ್ತೀರಿ ನೀವು ಆಕೆ ಹತ್ರ ನಾಟಕ ಭಾಳ ಅದಾವು ನಮ್ಮ ನೆಗೆನಿಗೆ ಏನು ಅನ್ನಂಗಿಲ್ಲ ನನಗೆ ಮಾತ್ರ ಬರೀ ತೀತಿದ ಮಾತಾಡ್ತಾ ನನಗಿದ್ರಾಗ ಏನು ತಪ್ಪು ಕಾಣಿಸ್ಲಿಲ್ಲ ಆಕೆ ಬಾಳೆದ್ ಹೇಳ ಅದು ಬಿಟ್ಟು ನಿನಗೇನು ಸರದ್ ಕುಂದ್ರ ಅಂತಂದಿಲ್ಲ ಚಂದ ಬಾಳೆ ಮಾಡಕ ಕಲ್ಕೊ ಅಂತ ಹೇಳ ನಿಮ್ಮ ನೆಗೆನಿಗೆ ಯಾಕೆ ಅನ್ನಂಗಿಲ್ಲಕಿ ಆಕೆ ಚಂದಾಗ ಬಾಳೆ ಮಾಡ್ಕೊಂಡು ತಿಂತಾಳ ಅದಕ್ಕೆ ಅನ್ನಂಗಿಲ್ಲಕಿ ಹೊಲಕ್ಕೆ ಹೋಗೋದು ತಪ್ಪನ ಮನಿದಾಗದ ನಮ್ಮ ಮನಿದಾಗದ ನಾವು ಮಾಡ್ಕೊಳೋದು ತಪ್ಪನ ಅದ್ರಾಗ ಏನು ತಪ್ಪೈತಿ ಮಾಡಕ್ ಕಲಿಬೇಕು ಇಲ್ಲ ಅಂಕೃತ ಅವ್ರ ಮನ್ಯಾಗ ತಿಂದು ಹಿಂಗ ತಿಂದ ಕೈ ಕುಂಡಿ ಒರೆಸ್ಕೊಂಡು ಹಂಗ ಅಡ್ಡಾಡಿ ಅಲ್ಲಿನೂ ಹಂಗತಿ ಅಡ್ಡಾಡಕ್ ಆಗಂಗಿಲ್ಲ ಒಂದು ಮನಿ ಸೊಸೆಯಾಗಿ ನೀನು ಆ ಮನಿ ಜವಾಬ್ದಾರಿ ತಗೋಬೇಕಾಗತ್ತ ಸಣ್ಣ ಹುಡುಗರ ಗತೆ ಇಲ್ಲೇ ತಿನ್ಕೊಂಡು ಉಣ್ಕೊಂಡು ಅಡ್ಡಾಡಿ ಅಲ್ಲ ಅಲ್ಲೇ ಹಂಗತಿ ಇರಕ್ ಆಗಂಗಿಲ್ಲ ರಶ್ಮಿ ನಾ ಹೇಳ್ತೀನಿ ಕೇಳ ಆಜು ಬಾಜು ಅವ್ರ ಜೊತೆ ಎದಕ್ ಮಾತಾಡ್ಬೇಡ ಅಂತಾಳ ಆಕಿಗೆ ಗೊತ್ತೈತಿ ಆಜು ಬಾಜುದವ್ರು ಎಂತ ಕತಂತ್ರ ಇರ್ತಾರ ಅಂತೇಳಿ ಯಾಕಂದ್ರ ಅದ ಊರಾಗ ಬಾಳೆ ಮಾಡಿರ್ತಾಳ ಆಕಿ ಅವ್ರು ಹೆಂಗಿರ್ತಾರ ಅನ್ನೋದು ಆಕಿಗೆ ಗೊತ್ತಿರ್ತತಿ ಅದಕ್ಕೆ ನಿನಗ ನೋಡುವ ಮಾತಾಡಕ್ ಹೋಗ್ಬೇಡ ಅಂತ ಹೇಳಿರ್ತಾಳ
ನಮ್ಮತ್ತೆ ಯಾಕೆ ಹಿಂಗತಿ ಹೇಳ ಹೋಗ್ಲಿ ಬಿಡು ಅಂತೇಳಿ ನೀ ಸುಮ್ಮಿರ್ಬೇಕು. ಅವ್ರು ಕೂಡ ನಿಂದೇನು ಮಾತು ಎದ್ರೆ ಬಿದ್ರೆ ಇಟ್ಟ ಮನಿದೆ ವಿಚಾರ ಹೇಳುವಂತ ಕೆಲಸ ಏನೈತಿ ನಿಂದ? ಅವ್ರ ಮುಂದೆ ಹೇಳ್ಕೊಂತ ಹೋದಿಲ್ಲ ನೀನು? ನೀ ಮತ್ತೆ ಏನಾರ ಕಷ್ಟ ಬಂದಾಗ ಮತ್ತೆ ಹೇಳ್ಕೋಬೇಕು. ಕಷ್ಟ ಅನ್ನಕ ನಿನಗೆ ಏನಾರ ಹೊರಿಬಿರಿ ದಗ್ದ ಹಚ್ಚಾರನ ಅವ್ರ? ಏನಾರ ಬರಿ ಕೊಟ್ಟಾರ? ಏನ್ ನೀನು ಕೂಳ್ ಹಾಕಿಲ್ಲ, ನಿನಗೇನು ಬಟ್ಟಿ ತಂದಿಲ್ಲ, ಬರಿ ತಂದಿಲ್ಲ, ನಿನಗೇನಾರ ಕಳೆಯಾಗಿತ್ತವ ಆ ಮನ್ಯಾಗ? ನೋಡು, ಮಕ್ಳ ಮನೆಯವ್ರ ಅಂದ್ರ ಹಗ್ರ ಇರಂಗಿಲ್ಲ. ಯಾರ ಮಗ್ಳ ಮನೆಯವ್ರ ಇರ್ಲಿ, ಯಾರೇ ಇರ್ಲಿ, ನೋಡು ನಮ್ಮ ಮನಿ ನಮ್ಮ ಸಂಸಾರದ ಗುಟ್ಟು ನಮ್ಮ ಮನ್ಯಾಗ ಇರ್ಬೇಕು. ಅದನ್ನ ಇನ್ನೊಬ್ರ ಹತ್ರ ಹೇಳಬಾರ್ದು. ನೀ ಏನ ಮಳ್ಳಲ್ಲ ಮಂಕಲ್ಲ, ನಿನಗೂ ವಯಸ್ಸಾಗ್ಯಾವ, ನಿನಗೂ ತಿಳುವಳಿಕೆ ಐತಿ, ತಿಳ್ಕೊಳಕ್ಕಲ್ಲಿ. ಸಣ್ಣ ಹುಡುಗರು ಬುದ್ಧಿ ಬಿಡೋದನ್ನ. ಗಂಡನ ಮನಿ ಕಷ್ಟ ಏನು, ತವ್ರ ಮನಿ ಕಷ್ಟ ಏನು ಅನ್ನೋದನ್ನ ಅರ್ಥ ಮಾಡ್ಕೊ. ಫೋನ್ ಕೇಳ್ತೀನಿ ನಿಮ್ಮ ಅವನ್ನ. ಏನ ಏಟಂತ ಕೊಡ್ತಾರ ತವ್ರ ಮನೆಯವ್ರು? ಎಲ್ಲಿವರೆಗೆ ಕೊಡ್ತಾರವ? ಕೊಡು ಅಂದ್ರೆ ಎಲ್ಲಿ ಮಟ್ಟ ಕೊಡ್ಬೇಕು ಅವ್ರು? ನೋಡುವ, ನಿಮ್ಮ ನೆಗೆನಿ ತಂದಾಳ ಅಂದ್ರೆ ನೀನು ತಗೊಂಡು ಹೋಗುದನ ಅವನ್ನ? ನೋಡು, ಆಕಿ ಒಬ್ಬಕ್ಕೆ ಮಗಳದಳ, ಆಕಿ ಅವ್ರಪ್ಪ ಅವ್ರು ಕೊಡಿಸ್ತಾರ, ತಗೊಂಡ್ಬರ್ತಾಳ. ಆಕಿ ನಂಗೆ ನೀ ಮಾಡಕ್ಕಾಗತ್ತನ? ಅಷ್ಟು ಜ್ಞಾನ ಇಲ್ಲನ? ನೀವು 3 ಮಂದಿ ಮಕ್ಳದಿರಿ. ನಮ್ಮ ಮನಿ ಪರಿಸ್ಥಿತಿ ಎಷ್ಟು ಗಂಭೀರ ಐತಿ ಅನ್ನೋದು ನಿನಗೆ ಗೊತ್ತೈತಿ. ಗೊತ್ತಿದ್ದನು ಕೇಳ್ತಿಯಲ್ಲ. ನೋಡ್ರಶ್ಮಿ, ನಂದಾರ ಬೆಂದಾರ ಅನ್ನೋದು ಕಲ್ಕೊ. ಹೆಣ್ಣು ಮಕ್ಕಳಿಗೆ ನನ್ನಾರು ತನ್ನಾರು ಸಂಬಂಧದ ಬೆಲೆ ಗೊತ್ತಿರಬೇಕು. ಹಿಂಗತಿ ಇದ್ರೆ ಚಂದಲ್ಲವ. ನಮ್ಮನಿ ಹೆಸರು ತಗೊಂಬ. ಅದು ಬಿಟ್ಟು ನಮ್ಮನಿ ಹೆಸರು ಕೆಡ್ಸಾಕ್ ಹೋಗ್ಬೇಡ. ಇಂಥರ ಮನಿ ಹೆಣ್ಣು ತಗೊಂಡ್ವಿ, ಇಂಥರ ಮನಿ ಹೆಣ್ಣು ತಗೊಂಡು ನಾವು ನಿಪ್ಪತ್ತಿಗೆ ಆದ್ವಿ ಅಂತ ಅನ್ಸ್ಕೋಬೇಡ. ಯವ್ವ, ಇಂಥರ ಮನಿ ಹೆಣ್ಣು ತಗೊಂಡ್ವಿ, ನಾವು ಉಜ್ಜಲಾದ್ವಿ ಅಂತ ಅನ್ನಿಸ್ಕೋಬೇಕು. ಹೆಸರು ತರಬೇಕು ಗಂಡನ ಮನೆಯಾಗ. ಯಾರೋ ಏನೋ ಒಂದು ಪಾಲ್ತು ಹೇಳ್ತಾರಂತ ಅವ್ರು ಹೇಳಿದ್ದು ಕೇಳ್ಕೊಂತ ಅಡ್ಡಾಡಕ್ ಹೋಗ್ಬಾರ್ದು. ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ವಿಚಾರ ಮಾಡಕ್ಕಲಿ. ಇಲ್ಲಿ ಹಂಗ ಮಾಡ್ತಿದ್ದಿ. ಏನಾರು ಹೇಳಕ್ ಹೋಗ ನಾ ಕೌಕ್ ಅಂತಿದ್ದಿ. ಅಯ್ಯ ಪಾರವನ, ಎಲ್ಲದಕ್ಕೂ ಪಾರವನ ಅಂತಿದ್ದೆ. ಹೌದು, ಪಾರವ್ ಎಲ್ಲರೂ ಆಕಿನ ಯಾಕಂತಾರ? ಆಕಿ ಹಂಗತಿ ಮಾಡಂಗಿಲ್ಲ. ಆಕಿ ಎಲ್ಲಾನು ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಆಕಿಗೆ ನಮ್ಮನಿ ಕಷ್ಟ ಏನು ಅನ್ನೋದು ಗೊತ್ತು. ಅಪ್ಪನ ಕಷ್ಟ ಏನು, ಅವ್ವನ ಕಷ್ಟ ಏನು ಅನ್ನೋದು ಆಕಿಗೆ ಗೊತ್ತೈತಿ. ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತಾಳ. ಅದಕ್ಕೆ ಎಲ್ಲರೂ ಪಾರವ ಅಂತಾರ. ಆ ಗುಣ ನಿನ್ನಲ್ಲಿ ಐತೇನೆ? ನೀನು ಕಲ್ಕೋ, ನಿನಗೂ ಅಂತಾರ. ಇನ್ನೊಬ್ರು ನೋಡಿ ಉರ್ಕೊಳೋದು ಬಿಟ್ಟು ಚಂದಾಗ ಬದುಕಕ್ಕಲಿ. ಯಾಕ ಹಲೋ ಅನ್ನಕ್ ನೀನು ಫೋನ್ ಐತಿಲ್ಲ? ಮತ್ತ ಇನ್ನೊಂದು ಎದಕ್ಕೆ ಬೇಕು ನಿನಗೆ ದೊಡ್ಡ ಫೋನ್? ಗಂಡಂದು ಅನು ಕೇಳಕ್ ಕಲಿಬೇಕು. ನೋಡು, ಅಲ್ಲಿಂದ ಪಾಪ ಹುಡುಗ ಬಂದತಿ. ಅವನದು ಕಷ್ಟ ಸುಖ ಅವನ ಜೊತೆ ಎರಡು ಪ್ರೀತಿಯಿಂದ ಮಾತಾಡೋದು ಬಿಟ್ಟು ಗೆಳತಿ ಹತ್ರ ಓಡ್ ಹೋಗ್ಯಾಳ. ಕಬರ್ಗಿಬ್ರಿ ಐತನ್ ನಿನಗ? ಕಬರ್ಗಿಡಿ ನೋಡಿಲೆ. ಹಿಂಗ ಆತಂದ್ರ ತಂದೆ ತಾಯಿ ಪ್ರೀತಿ ಕಳ್ಕೊಂತಿ. ಇರೋ ಗುಣ ಇಟ್ಕೊಂಡೆ ಅಂದ್ರ ಅಕ್ಕಂಗ್ಯಾರ ಪ್ರೀತಿ ಕಳ್ಕೊಂತಿ, ಅಪ್ಪ ಅವನ ಪ್ರೀತಿ ಕಳ್ಕೊಂತಿ. ಕೊನೆಗೆ ಒಂದಿನ ನಿನ್ನ ಗಂಡನ ಪ್ರೀತಿನೂ ಕಳ್ಕೊಂಡು ನಾಯಾಗಿ ಅಲಿಬೇಕಾಗತ್ತ. ನೆನಪಿಟ್ಕೋ. ಹಂಗ ಮಾತಾಡ್ತಿ. ನನಗೂ ನನ್ನ ಗಂಡನ ಜೊತೆ ಇರ್ಬೇಕು ಅನ್ನೋ ಆಸೆ ಇರಂಗಿಲ್ಲನ. ನಮ್ಮ ಅತ್ತಿ ನನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸ್ಲಾರ್ದಂಗ ನಾಟಕ ಮಾಡಿಬಿಟ್ಲು. ಗೊತ್ತ ನಿನಗ? ಈಗ ಹೇಳ್ರಿ, ನಾಳೆ ಕರ್ಕೊಂಡು ಹೋಗಪ್ಪ ಅಂತೇಳಿ. ನನಗೂ ನನ್ನ ಗಂಡನ ಜೊತೆ ಇರ್ಬೇಕನ್ನೋ ಆಸೆ. ಅವ್ರೇನು ಕರ್ಕೊಂಡು ಹೋಗಂಗಿಲ್ಲ ಅಂತ ಯಾರನ? 3 ತಿಂಗಳ ಬ್ಯಾಡ ಅಂತ ಯಾರ? ಅವ್ರದ್ದು ಒಂದಿಟ್ಟು ಕಷ್ಟ ಅರ್ಥ ಮಾಡ್ಕೊ. ಅವಂದು ಅಲ್ಲೇನ ಮನಿ ಪನಿ ಅದೇನೇನ ಐತೆ ಅಂತ ಊಟ ಕೊಡೋ ಕುಂತಾಗ ಹೇಳಿದ್ನಲ್ಲಿ ನಿನ್ನ ಗಂಡ ಅವೇನೋ ಕ್ವಾರ್ಟರ್ ಸಿಗ್ಬೇಕಂತ ಅದೇನೇನ ಹೇಳಾಕತ್ತಿದ್ದ. ಅವರು ಕಷ್ಟ ಇರ್ತಾವ. ಅವ್ರ ಕಷ್ಟಕ್ಕೂ ಗಂಡರ ಕಷ್ಟಕ್ಕೆ ಸ್ಪಂದಿಸಾಕಲಿ. ಬರೇ ನಿಂದ ಹಠ ಸಾಧಿಸಿದ್ರೆ ಎದಕ್ಕೆ ಬಂತದು? ಈಗ ಕಿಪ್ಪಿ ರೀತಿ ಕುಂತ ನೋಡು. ಇಂಥವನ ಹೆಮಸ್ತನ ಮಾಡಿ 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 ಅವ್ರವ್ನ ಮಾತನ್ನು ಕೇಳಿಲ್ಲ, ಯಾರ ಮಾತನ್ನು ಕೇಳಿಲ್ಲ. ಬರೇ ಒಣ ಶಟಮತಿ ಮಾಡಿ ಕುಂತಾವಣ. ಈಗ ತವ್ರ ಮನಿ ಬಂದು ಈಗ ತವ್ರ ಮನ್ಯಾಗ ಅಣ್ಣನ ಹೆಂಡತಿ ಕಾಲದ ಕಸದಕ್ಕಿನ್ನ ಹತ್ತತ್ತ ನೋಡ್ತಾಳಕಿನ್ನ. ನಾಳೆ ನಿಂದು ಬಾಳೆ ಹಿಂಗ ಮಾಡ್ಕೊಂಡ್ಬಂದು ತವ್ರ ಮನ್ಯಾಗ ಕುಂತ್ರ ಯಾರ್ಯಾಕೆ ಕೇಳ್ಕೊಕ್ಕಾರ? ಎಲ್ಲರೂ ಚೀತು ಅಂತಾರ. ಗಂಡನ ಮನ್ಯಾಗ ನೋಡುವ, ಗಂಡನ ಮನ್ಯಾಗ ಏನ ಸಮಸ್ಯೆಗಳು ಬಂದ್ರು ಎದುರಿಸಿ ಬಾಳೆ ಮಾಡ್ಬೇಕು. ಅದಕ್ಕಂತಾರ ಹೆಣ್ಣಂತೆ ಎದೆಗೊಟ್ಟು ಬಾಳೆ ಮಾಡ್ಬೇಕು. ಅದು ಬಿಟ್ಟು ಹೆದರ್ಕೊಂಡು ಇರಬಾರ್ದು. ಅವ್ರು ಕೆಟ್ಟವ್ರದಾರ, ನೀನು ಛಲದಿಂದ ಅವ್ರ ಮನಸ್ಸು ಗೆದ್ದು ಅವ್ರನ್ನ ಒಳ್ಳೆಯವ್ರನ್ನಾಗಿ ಪರಿವರ್ತನೆ ಮಾಡ್ಬೇಕು. ಅದು ಬಿಟ್ಟು ಇವ್ವ ದೇವ್ರ ನಾವಲ್ಲಿವ ಸಣ್ಣ ಹುಡುಗರ ಗತೆ ಎಬಿಸಿ ನೋಡಿ. ಹಿಂಗತಿ ಎಬಿಸಿದ್ರೆ ಎದಕ್ಕೆ ಬಂತೇವ? ಸಣ್ಣ ಮಕ್ಳ ಗತೆ ಬಿಡು ಅದನ್ನ. ಇನ್ನ ಮಳೆ ಬುದ್ಧಿ ಬಿಡು. ಒಂದು ಮನಿ ಸೊಸೆಯಾಗಿ ನಿನಗೂ ಜವಾಬ್ದಾರಿ ಅದಾವು. ಜವಾಬ್ದಾರಿ ಹೊತ್ಕೋ. ನಿಮ್ಮ ಅತ್ತಿಗೆ ಆಕೆ ಎಲ್ಲದಕ್ಕೂ ಹೆಂಗೆ ಸುನಂದ ಅಂತ ಹೇಳಿ ನಿಮ್ಮ ಅತ್ತಿ ಹಂಗ ನಿನಗೂ ರೇಷ್ಮಿ ಅನ್ಬೇಕು. ಹಂಗತಿ ನೀನು ಆಗು. ದಿನ ಒಂದಕ್ಕೂ ನಿಮ್ಮ ಅತ್ತಿ ಎಬಸ್ಬೇಕನ. ಹೇಳವ ಮನಿ ದಗದ ಮಾಡಂತೇಳಿ. ನಿನ್ನ ಮನಿ ದಗದ ಹೋದಿಲ್ಲ, ಅದನ್ನ ನೀನ ಮಾಡ್ಬೇಕು. ಒಂದ್ಸತಿ ನೋಡ್ಕೊಂಡು ಇಲ್ಲ ದಿನ ಮಾಡೋದೆಲ್ಲ ದಗದ ಮಾಡಿ ಕುಂದ್ರು ಆಕೆ ಯಾಕಂತಾಳೆ ನಿನಗೆ ನೋಡುನು? ಹಂಗೇನಾರ ಅಂದ್ರೆ ನಾನು ಫೋನ್ ಹಚ್ಚ ಬರ್ತೀನಿ ಆಕಿಗೆ. ಅಲ್ಲೇ ಬರ್ತೀನಿ, ಅಲ್ಲೇ ಬಂದು ಆಕಿನ ನೀರೇ ಇಳಿಸಿ ಬರ್ತೀನಿ ಆಕಿಗೆ. ಯಾಕೆ ನನ್ನ ಮೊಮ್ಮಗಳಿಗೆ ಹಿಂಗತಿ ಅಂತೇಳಿ. ನೋಡು, ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊ. ಇದು ಚಂದಲ್ಲ. ಇಂದ ಬಂದು ನಾಳೆ ಹೋಗೋ ಸಂಬಂಧ ಅಲ್ಲವಾ, ಕೊನೆ ತನಕ ಇರೋ ಸಂಬಂಧ. ನೀನು ಚಂದನ ಬುದ್ಧಿ ಕಲ್ಕೊಂಡೆ ಅಂದ್ರೆ ನೀನು ಹೊಟ್ಟೆ ಹುಟ್ಟಿರ್ತಾವಲ್ಲ ಆ ಮಕ್ಕಳಿಗೆ ನೀನು ಬುದ್ಧಿ ಹೇಳಕ್ಕಾಗತ್ತ. ಇಲ್ಲಾಂದ್ರೆ ನೀನ ಚಂದನ ಬುದ್ಧಿ ಕಲ್ಕೊಲಿಕ್ಕಂದ್ರ ಮಕ್ಕಳಿಗೆ ಏನು ಬುದ್ಧಿ ಕಲಿಸ್ತಿ? ಅವು ನಿನ್ನಂಗ ಅಕ್ಕವು. ಬದಲಾವಣೆ ಜಗತ್ತಿನ ನಿಯಮ. ಹಂಗ ಮನುಷ್ಯ ಬದಲಾಗಬೇಕು. ಅದು ಬಿಟ್ಟು ಇದ್ದಂಗೆ ಇರಬಾರ್ದು. ಅಹಂಕಾರ ಇರಬಾರ್ದು. ಹೆಣ್ಮಕ್ಳಿಗೆ ಅಹಂಕಾರನ ಹೆಣ್ಮಕ್ಳನ್ನ ನುಂಗೋದು. ನೋಡುವ, ನನ್ನ ಮೊಮ್ಮಗಳ ಇವತ್ತಿನ ದಿನ ನಾನು ಬೇದ ಬುದ್ಧಿ ಹೇಳ್ತೀನಿ ಅಂತ ನೀನು ಸಿಟ್ಟು ಬರ್ಬೋದು. ನಾ ಬಡ್ದಿದ್ದು ನೀನು ಸಿಟ್ಟು ಬರ್ಬೋದು. ಆದ್ರೆ ನೀನು ಒಳ್ಳೇದಕ್ಕ ಅದನ್ನ ನಮ್ಮಮ್ಮ ಒಳ್ಳೇದಕ್ಕೆ ಬಡ್ದಾಳ, ನನಗೆ ಬುದ್ಧಿ ಹೇಳ ಅನ್ನೋದು ಇಟ್ಕೊ. ಅದನ್ನ ಸಿಟ್ಟಿಟ್ಕೊಂಡು ಹೋಗಕ್ಕೆ ಹೋಗ್ಬೇಡ.
ನಾನು ಇಷ್ಟು ತಿಳಿಸಿ ಹೇಳ್ತೇನೆ. ಮತ್ತು ಗಂಡನ ಮನೆಯಾಗಿದ್ದ ಇನ್ನೇನಾರ ಪಿರಾಜಿ ಬಂತಂದ್ರೆ ಹೇಳ್ತಾನೆ ನಿನಗೆ. ಹೋಗು, ಹೊತ್ತಾಗೈತಿ ಮಕ್ಕ ಹೋಗು. ನನಗೆಲ್ಲ ಗೊತ್ತೈತಾ. ನೀವು ಯಾಕೆ ಇಷ್ಟು ಮಾತಾಡಕತ್ತೀರಿ ಅಂತೇಳಿ. ಎಲ್ಲಿ ಗಂಡನ ಮನೆಯಾಗಿದ್ದ ಬಂದು ತವ್ರ ಮನ್ಯಾಗ ಕುಂತಾಳನ ಅಂತೇಳಿ ಅಂಜಾಕತ್ತಾಳ ಈಕಿ. ಅದಕ್ಕೆ ನನಗೆ ಬಡದ ಬುದ್ಧಿ ಹೇಳಾಕತ್ತಾಳ. ಅಲ್ಲಿ ನಮ್ಮ ಸಂಕಟ ನಮಗೆ ಗೊತ್ತು. ಇವ್ರಂಗ ಕೇಳಿನ ಮುಗಿದು ಹೋತು. ನನ್ನ ಸಾಯ ಹೊಡಿತಾಳ ಮತ್ತೆ. ನೋಡಿದ್ರಲ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನಿಮ್ಗೆ ಅಂತೇಳಿ ಕಮೆಂಟ್ನಾಗ ಬರೋದು ಕಳಿಸ್ರಿ. ಕೆಲವೊಂದು ಇರ್ತಾವ್ರಿ ನಾಯಿ ಡೊಂಕ್ ಅನ್ನೋ ಹಂಗೆ ಇರ್ತಾವ್ರಿ. ಅವಕ್ಕೆ ಎಷ್ಟು ಉದುಗೊಳ್ಳಿ ಹಾಕಿದ್ರು ನಾವು ನೆಟ್ಟ ಮಾಡ್ಬೇಕಂತ ಉದುಗೊಳ್ಳಿ ಹಾಕಕ್ಕೆ ಹೋಗ್ತೀವಿ. ಅವು ಬಾಲ ನೆಟ್ಟಗೆ ಆಗಂಗಿಲ್ರಿ, ಮತ್ತು ಡೊಂಕಾಗೇ ಇರ್ತೈತಿ. ಕೆಲವೊಂದು ಜಾತಿಗಳ ಹಂಗತಿ ಇರ್ತಾವೆ. ಇದು ನನ್ನ ಮೊಮ್ಮಗಳೈತಲ್ರಿ ರಶ್ಮಿ, ಅದ ಜಾತಿ ಸೇರಿದಾಕಿ. ಮುಂದೆ ಏನಾಗುತ್ತೆ ಅಂಥೇಳಿ ನೆಕ್ಸ್ಟ್ ವಿಡಿಯೋದಾಗ ನೋಡ್ರಿ. ಮುಂದೆ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ನೋಡ್ರಿ. ಹಂಗೆ ಸ್ಕ್ರೀನ್ ಎಂಡ್ ಅಂದ್ರೆ ವಿಡಿಯೋ ಕೊನೆಯದೊಳಗೆ ರೀ ಹಳೆ ವಿಡಿಯೋಸ್ ಎಲ್ಲ ಹಾಕಿರ್ತೀವಿ. ನಿಮ್ಗೆ ಇಷ್ಟ ಆದ್ರೆ ಹೋಗಿ ಅದ್ರ ಮ್ಯಾಗ ಒತ್ತಿರಿ, ಆ ವಿಡಿಯೋ ಪ್ಲೇ ಆಕೈತಿ. ಅಲ್ಲಿ ಇಷ್ಟ ಆದ್ರೆ ಒಂದು ಲೈಕ್ಸ್ ಕೊಡ್ರಿ. ಆ ವಿಡಿಯೋ ಹೆಂಗಿತ್ತು ಅಂತೇಳಿ ಅದನ್ನು ಕಮೆಂಟ್ನಾಗ ಬರೆದು ಕಳಿಸ್ರಿ.